ಇನ್ನು ಸಚಿವ ಜಮೀರ್ ರಾಜೀನಾಮೆ ಬಗ್ಗೆ ವದಂತಿಯನ್ನು ಹರಡಿಸಲಾಗ್ತಾ ಇದೆ. ಇದೆಲ್ಲೋ ಮಾಧ್ಯಮದಲ್ಲಿ ಪ್ರಕಟ ಆಗ್ತಾ ಇದೆ, ಯಾವುದೋ ನ್ಯೂಸ್ ಪೇಪರ್ ಅಲ್ಲಿ ಬರ್ತಿದೆನೋ. ಪಕ್ಷದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಸ್ಪೆಕ್ಯುಲೇಷನ್ಸ್ ಇದೆ. ಅದರ ಒಂದು ಉದಾಹರಣೆ ನೋಡಿ, ಈಗ ಬಿ ಕೆ ಹರಿಪ್ರಸಾದ್ ಕೂಡ ಹೇಳ್ತಾ ಇರೋ ಮಾತು, ರಾಜೀನಾಮೆ ವದಂತಿ ಹಿಂದೆ ಪಟ್ಟಭದ್ರ ಹಿತಾಸಕ್ತಿ ಕೂಡಿದೆ. ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನುವಂಥದ್ದು ಸುದ್ದಿ ಸಹಜವಾಗಿ ಪುಕಾರ್ ರೀತಿಯಾಗಿ ಹಬ್ತಾ ಇದೆ. ಈ ಪುಕಾರ್ ಹಬ್ಸೋದ್ರ ಹಿಂದೆನೂ ಕೂಡ ಒಂದು ಪಟ್ಟಭದ್ರ ಹಿತಾಸಕ್ತಿ ಕೂಡಿದೆ ಅಂತ ಬಿ ಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ನಡೀತಾ ಇರುವ ಈ ಬೆಳವಣಿಗೆಗಳು ಒಳ್ಳೆಯದಲ್ಲ, ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡಬೇಕು ಅಂತಾನೂ ಬಿ ಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಬರೀ ಈಗ ದಾವಣಗೆರೆಯ ಚುನಾವಣೆ ನಂತರ ನಡೀತಾ ಇರ್ತಕ್ಕಂಥ ಘಟನೆ ನೋಡಿದಾಗ ಇದು ಒಳ್ಳೆ ಬೆಳವಣಿಗೆ ಅಂತ ಅನಿಸೋದಿಲ್ಲ. ಜಮೀರ್ ಅಹಮದ್ ಖಾನ್ರವರು ಒಬ್ಬ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯ ಮಂತ್ರಿ ಮಂಡಲದಲ್ಲಿ ಹಿರಿಯ ಸದಸ್ಯರು, ಮಂತ್ರಿಮಂಡಲದ ಹಿರಿಯ ಸದಸ್ಯರು. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಅವ್ರನ್ನ ತೆಗೆದುಹಾಕಿದ್ದಾರೆ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರೋದು ನೋಡಿದಾಗ ಅವರಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಆದ್ದರಿಂದ ಜಮೀರ್ ಅಹಮದ್ ಖಾನ್ರವರ ರಾಜೀನಾಮೆ ಅನ್ನೋದೇನಾದರೂ ಇದ್ದರೆ ಅದು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾರ್ದಾದ್ರೂ ಮಂತ್ರಿಮಂಡಲದಲ್ಲಿ ಸದಸ್ಯರನ್ನ ಮಂತ್ರಿ ಮಾಡೋದು ಅಥವಾ ಮಂತ್ರಿಮಂಡಲದಿಂದ ಬಿಡ್ತಕ್ಕಂತಹ ಪ್ರಿರೋಗೇಟಿವ್ ಅಂದರೆ ಇದು ಅಧಿಕಾರ ಇರೋದು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾವ ಸ್ಥಿತಿನಲ್ಲಿದೆ ಅಂಥೇಳಿ. ಸಾಮಾಜಿಕ ತಾಣದಲ್ಲಿ ಅದು ಭಾಳ ಹಾನಿಕರವಾದ ಘಟನೆಗಳು ನಡೀತಾ ಇದೆ.